ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಮಹಾ ಉಪವಾಸಗಳ ದಿನದ ಧ್ಯಾನದ ಸ್ವಲ್ಪ ಸಮಯದ ವಾಕ್ಯದಾನಕ್ಕಾಗಿ ಆರಿಸಿಕೊಂಡ ಭಾಗವು ಮತ್ತಾಯನು ಬರೆದ ಸುವಾರ್ತೆ 21ನೇ ಅಧ್ಯಾಯ 33ರಿಂದ 46 ವಚನಗಳು. ಮತ್ತಾಯನು ಬರೆದ ಸುವಾರ್ತೆ 21ನೇ ಅಧ್ಯಾಯ 42. ಯೇಸು ಅವರಿಗೆ, ಮನೆ ಕಟ್ಟುವವರು ಬೇಡವೆಂದು ಬಿಟ್ಟ ಕಲ್ಲೇ ಮುಖ್ಯವಾಗಿರುವಂಥ ಮೂಲೆಗಲ್ಲಾಯಿತು. ಇದು ಕರ್ತನಿಂದಲೇ ಆಯಿತು, ನಮಗೆ ಆಶ್ಚರ್ಯ ತೋರುವಂಥದ್ದಾಗಿರ್ತದೆ. ಇವತ್ತಿನ ವಚನ ಧ್ಯಾನದ ಪ್ರಮುಖವಾಗಿರುವಂಥ ಒಂದು ಥೀಮ್ ಯಾವುದಪ್ಪ ಅಂದರೆ ದ ಕಾರ್ನರ್ ಸ್ಟೋನ್ ಆಫ್ ದ ಲೈಫ್. ಜೀವನದ ಮುಖ್ಯವಾಗಿರುವಂಥ ಮೂಲೆಗಲ್ಲು ಯಾರು? ನಮ್ಮ ಜೀವನದ ಮುಖ್ಯವಾಗಿರುವಂಥ ಮೂಲೆಗಲ್ಲು ಯಾರು? ನಮ್ಮ ಜೀವನದ ಮುಖ್ಯವಾದ ಮೂಲೆಗಲ್ಲು ಕ್ರಿಸ್ತನ, ಅಥವಾ ನಮ್ಮ ಜೀವನದ ಮುಖ್ಯವಾಗಿರುವಂಥ ಮೂಲೆಗಲ್ಲು ಕ್ರಿಸ್ತನೊಟ್ಟಿಗೆ ನಾವು ಇದ್ದೀವ? ಕ್ರಿಸ್ತನು ನಮ್ಮ ಮುಖ್ಯವಾಗಿರುವಂಥ ಮೂಲೆಗಲ್ಲಿನೊಂದಿಗೆ ನಮ್ಮ ಜೀವನ ಸಾಕ್ಷಿ ಜೀವನವಾಗಿದೆಯಾ? ಮತ್ತು ನಮ್ಮ ಜೀವನಗಳು ಕ್ರಿಸ್ತನ ಅಡಿಪಾಯವಾಗಿ ನಾವು ಮಾರ್ಪಟ್ಟಿದ್ದೀರಾ ಎಂಬುದಾಗಿ ನಾವು ಧ್ಯಾನ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಮೂಲೆಗಲ್ಲು ಅಂದರೆ ಯಾವ ರೀತಿಯಾಗಪ್ಪ ಅಂದರೆ, ನಮ್ಮ ಜೀವನದಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ತಾನು ಭೌತಿಕವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು, ಆರ್ಥಿಕವಾಗಿರ್ಬೋದು, ಅವನ ಬೆಳವಣಿಗೆ ಅವನ ಅಡಿಪಾಯದಿಂದಲೇ ಪ್ರಾರಂಭವಾಗುತ್ತದೆ. ಅಡಿಪಾಯ ಯಾವ ರೀತಿಯಾಗಪ್ಪ ಅಂದರೆ ತನ್ನ ಜೀವನದ ಪ್ರಮುಖವಾಗಿರುವಂತಹ ಒಂದು ಫೌಂಡೇಶನ್ ಆಗಿದೆ. ಫೌಂಡೇಶನ್ ಅಂದರೆ ಇಸ್ ಎಸೆನ್ಷಿಯಲ್ ವ್ಯಾಲ್ಯೂಸ್. ಅವನು ತನ್ನ ಜೀವನದ ಪ್ರಮುಖವಾಗಿರುವಂಥ ಒಂದು ಅಂಶವಾಗಿದೆ ಫೌಂಡೇಶನ್ ಎಂಬುದು. ಫೌಂಡೇಶನ್ ಇಸ್ ಎ ಬೇಸಿಕ್ ಎಲಿಮಿನೇಷನ್ ಆಫ್ ದ ಲೈಫ್. ಯಾವುದೇ ಒಬ್ಬ ವ್ಯಕ್ತಿ ತನ್ನ ಜೀವನದ ಅಡಿಪಾಯವನ್ನು ಕ್ರಿಸ್ತನಾಗಿರ್ತಾನೆ. ಇವತ್ತು ನಮ್ಮ ಜೀವನದ ಪ್ರಮುಖವಾಗಿರುವಂಥ ಅಡಿಪಾಯ ಕ್ರಿಸ್ತನೇ. ಯಾವ ರೀತಿಯಾಗಪ್ಪ ಅಂದರೆ ನಮ್ಮ ಜೀವನದ ನೋವುಗಳು, ನಮ್ಮ ಸಮಸ್ಯೆಗಳು, ನಮ್ಮ ಕಣ್ಣೀರುಗಳಿಗೆ ಪರಿಹಾರದಾಯಕನು ಯಾರಪ್ಪ ಅಂದರೆ ಕ್ರಿಸ್ತನಾಗಿರ್ತಾನೆ. ಅದಕ್ಕೆ ನಾವು ನಮ್ಮ ಜೀವನದ ಪ್ರಮುಖವಾಗಿರುವಂಥ ಅಡಿಪಾಯ ಯಾರಪ್ಪ ಅಂದರೆ ಕ್ರಿಸ್ತನಾಗಿರ್ತಾನೆ. ನಮ್ಮ ಅಡಿಪಾಯವು ಸ್ಥಿರವಾಗಿದೆಯಾ ಮತ್ತು ಅಸ್ಥಿರವಾಗಿದೆ. ನಾವು ನಮ್ಮ ಪ್ರಮುಖವಾಗಿರುವಂಥ ಅಡಿಪಾಯವನ್ನು ಕ್ರಿಸ್ತನಾಗಿದ್ದರೆ ನಮ್ಮ ಜೀವನ ಸ್ಥಿರವಾಗಿರ್ತದೆ, ನಮ್ಮ ನಂಬಿಕೆಯು ಸ್ಥಿರವಾಗಿರ್ತೈತೆ, ನಮ್ಮ ಜೀವನವೂ ಸಹ ಸ್ಥಿರವಾಗಿರ್ತದೆ. ಕೆಲವೊಂದು ಸಮಯದಲ್ಲಿ ನಮಗೆ ನೋವುಗಳು, ಸಂಕಟಗಳು, ಕಣ್ಣೀರುಗಳು, ನಮ್ಮ ಸಮಸ್ಯೆಗಳು ಬಂದಾಗ ನಾವು ನಮ್ಮ ಜೀವನವನ್ನು ನಾವು ಕ್ರಿಸ್ತನೊಂದಿಗೆ ನಾವು ನಮ್ಮ ಜೀವನ ನಡೆಸ್ಕೊಂಡು ಬರುವಂಥ ಸಮಯದಲ್ಲಿ ನಮಗೆ ಅಪನಂಬಿಕೆಗಳು, ನಮಗೆ ಅವಿಶ್ವಾಸಗಳು ಉಂಟಾಗ್ತೈತೆ. ಆವಾಗ ನಾವು ನಮ್ಮ ಜೀವನದಲ್ಲಿ ನಾವು ಯಾವುದೇ ಕಾರಣಕ್ಕೂ ನಮ್ಮ ಅಡಿಪಾಯವನ್ನು ಕ್ರಿಸ್ತನೊಂದಿಗೆ ಹೊರತು ಬೇರೆಯವರೊಂದಿಗೆ ನಾವು ಯಾವುದೇ ಕಾರಣಕ್ಕೂ ನಾವು ನಮ್ಮ ಜೀವನವನ್ನು ನಮ್ಮ ಅಡಿಪಾಯವನ್ನು ಬದಲಾವಣೆ ಮಾಡಬಾರ್ದು. ನಮ್ಮ ಪ್ರಮುಖವಾಗಿರುವಂಥ ಅಡಿಪಾಯ ಕ್ರಿಸ್ತನಾಗಿರಬೇಕು. ನಮ್ಮ ನೋವುಗಳಿಗೆ ಪರಿಹಾರದಾಯಕನು ಕ್ರಿಸ್ತನಾಗಿರ್ತಾನೆ, ನಮ್ಮ ಕಣ್ಣೀರುಗಳಿಗೆ ಪರಿಹಾರದಾಯಕನು ಕ್ರಿಸ್ತನೇ. ಇವತ್ತಿನ ವಚನಗಳಲ್ಲಿ ನಾವು ನೋಡ್ಬೋದು, ಕ್ರಿಸ್ತನೇ ಮುಖ್ಯವಾಗಿರುವಂಥ ಮೂಲೆಗಲ್ಲು, ಕ್ರಿಸ್ತನೇ ನಮ್ಮ ಜೀವನದ ಮುಖ್ಯವಾಗಿರುವಂಥ ಮೂಲೆಗಲ್ಲು ಎಂಬುದಾಗಿ ದೇವರ ವಚನ ನಮಗೆ ತಿಳಿಸ್ಕೊಡ್ತಾ ಇದೆ. ಇವತ್ತು ನಮಗೆ ದೇವರ ವಚನ ಎಚ್ಚರಿಸ್ತಾ ಇದೆ, ನಿಮ್ಮ ಅಡಿಪಾಯ ಯಾರು? ನಿಮ್ಮ ಅಡಿಪಾಯದ ಪ್ರಮುಖದಾಯಕನು ಯಾರು? ಇವತ್ತು ನಾವು ನಮ್ಮನ್ನೇ ನಾವು ಪರಿಶೋಧನೆ ಮಾಡ್ಕೊಬೇಕು. ಇವತ್ತು ನಾವು ನಮ್ಮ ಜೀವನದಲ್ಲಿ ನಾವು ಹೇಳಬೇಕು, ನಿಮ್ಮ ಜೀವನಗಳ ಮುಖ್ಯವಾಗಿರುವಂಥ ಅಡಿಪಾಯನು ಕ್ರಿಸ್ತನೇ. ನಿಮ್ಮ ಜೀವನದ ಪ್ರಮುಖವಾಗಿರುವಂತಹ ಒಂದು ಮುಖ್ಯವಾಗಿರುವಂಥ ಮೂಲೆಗಲ್ಲು ಕ್ರಿಸ್ತನೇ ಎಂಬುದಾಗಿರುವಂಥ ನಾವು ಒಂದು ವಚನ ನಮಗೆ ಎಚ್ಚರಿಸ್ತಾ ಇದೆ. ನಮ್ಮ ಜೀವನದ ಮುಖ್ಯವಾಗಿರುವಂಥ ಮೂಲೆಗಲ್ಲು ಕ್ರಿಸ್ತನೇ. ಅಡಿಪಾಯದೊಂದಿಗೆ ನಮ್ಮ ಜೀವನವೂ ಸಹ ಕ್ರಿಸ್ತನೊಂದಿಗೆ ನಾವು ಜೀವಿಸುವಂಥವರಾಗಿರ್ಬೇಕು. ಯಾವ ರೀತಿಯಾಗಪ್ಪ ಅಂದರೆ ನಮ್ಮ ಜೀವನದ ನಮ್ಮ ನಂಬಿಕೆ ಆಗಿರ್ಬೋದು, ನಮ್ಮ ವಿಶ್ವಾಸವಾಗಿರ್ಬೋದು, ನಮ್ಮ ಜೀವನದ ಮತ್ತೊಬ್ಬರೊಂದಿಗೆ ನಾವು ತೋರಿಸುವಂಥ ಪ್ರೀತಿ ಆಗಿರ್ಬೋದು, ಮತ್ತೊಬ್ಬರನ್ನು ನಾವು ಕಾಣುವಂಥ ರೀತಿ ಆಗಿರ್ಬೋದು, ಅದು ನಮ್ಮ ಮುಖ್ಯವಾಗಿರುವಂಥ ಕ್ರಿಸ್ತನ ಅಡಿಪಾಯದೊಂದಿಗೆ ನಾವು ಕಾಣುವಂಥವರಾಗಿರಬೇಕು. ಕಾಣುವುದರ ಮೂಲಕ ಈ ಒಂದು ಸಮಾಜದಲ್ಲಿ ನಮ್ಮ ನಂಬಿಕೆ ಆಗಿರ್ಬೋದು, ನಮ್ಮ ಜೀವನವೂ ಸಹ ಮುಖ್ಯವಾಗಿರುವಂಥ ಅಡಿಪಾಯವಾದರೆ ಕ್ರಿಸ್ತನು, ನಂತರ ನಮ್ಮ ಸಾಕ್ಷಿಯೂ ಸಹ ನಮ್ಮ ಅಡಿಪಾಯವಾಗಬೇಕು. ನಮ್ಮ ಜೀವನದ ಸಾಕ್ಷಿ ಯಾವ ರೀತಿಯಾಗ ಬಂದರೆ ಕ್ರಿಸ್ತನು ನಮ್ಮ ಜೀವನಗಳಲ್ಲಿ, ನಮ್ಮ ಒಂದು ಬದುಕುಗಳಲ್ಲಿ, ನಮ್ಮ ಒಂದು ಜೀವನಗಳನ್ನು, ನಮ್ಮ ಬೆಳವಣಿಗೆಯನ್ನು ಕ್ರಿಸ್ತನು ನಮ್ಮ ಜೀವನದಲ್ಲಿ ಬದಲಾಯಿಸಿ ಎಂಬುದಾಗಿರುವಂಥ ಒಂದು ಸಾಕ್ಷಿಯ ಜೀವನವನ್ನು ನಾವು ಮಾಡಿದ್ರೆ
ಖಂಡಿತವಾಗಿ ಕ್ರಿಸ್ತನು ನಮ್ಮ ಅಡಿಪಾಯ, ಕ್ರಿಸ್ತನು ನಮ್ಮ ಜೀವನದ ಒಂದು ಪ್ರಮುಖವಾಗಿರುವಂಥ ಒಂದು ಅಂಗ ಎಂಬುದಾಗಿ ಮತ್ತೊಬ್ಬರಿಗೆ ನಾವು ಸಾಕ್ಷಿ ಹೇಳುವಂಥ ವಚನಗಾರನ ಹೇಳ್ತಾನೆ, ಮನೆ ಕಟ್ಟುವವನಿಗೆ ಮುಖ್ಯವಾಗಿರುವಂಥ ಮೂಲೆಗಲ್ಲು ಕ್ರಿಸ್ತನೇ. ಇವತ್ತು ಅಪೊಸ್ತಲ ಕೃತ್ಯಗಳು 4:11 ಮತ್ತು 1 ಕೊರಿಂಥ 3:10 ದೇವರು ನಮಗೆ ಕೃಪೆಯಿಂದ ಒಪ್ಪಿಸಿದ ಕೆಲಸವನ್ನು ನಡೆಸಿ ನಾವು ಪ್ರವೀಣ ಶಿಲ್ಪಿಯಂತೆ ಅಸ್ಥಿವಾರವನ್ನು ನಾವು ಹಾಕೋಣ. ಮತ್ತು ಎಫೆಸದವರಿಗೆ ಬರೆದ ಪತ್ರಿಕೆ 2:20 ಅಪೊಸ್ತಲ ಮತ್ತು ಪ್ರವಾದಿ ಎಂಬ ಅಸ್ಥಿವಾರದ ಮೇಲೆ ಮಂದಿರೋಪಾದಿಗಳನ್ನು ಕಟ್ಟು, ಕ್ರಿಸ್ತನೇ ಮುಖ್ಯವಾಗಿರುವಂಥ ಆತನ ಕಟ್ಟಡಗಳ ಎಲ್ಲ ಭಾಗ ಒಂದಕ್ಕೊಂದು ಹೊಂದಿಕೆಯಾಗಿರುವಂಥ ಉದ್ಯೋಗಲಿ ಕರ್ತನ ಪರಿಶುದ್ಧ ದೇವಾಲಯ ಆಗಿರ್ತೇವೆ. ಇವತ್ತು ನಮ್ಮನ್ನೇ ನಾವು ದೇವರ ಈ ಒಂದು ಮಹಾ ಉಪವಾಸಗಳ ಸಮಯದಲ್ಲಿ ನಾವು ಧೈರ್ಯದಿಂದ ಹೇಳಬೇಕು, ಕ್ರಿಸ್ತನೇ ನಮಗೆ ಮುಖ್ಯವಾಗಿರುವಂಥ ಮೂಲೆಗಲ್ಲು, ಕ್ರಿಸ್ತನೇ ನಮ್ಮ ಜೀವನದ ಮುಖ್ಯವಾಗಿರುವಂಥ ಮೂಲೆಗಲ್ಲು ಮತ್ತು ನಮ್ಮ ಸಾಕ್ಷಿಯ ಜೀವನವು ಕ್ರಿಸ್ತನಾಗಿರಬೇಕು. ಇವತ್ತು ನಮ್ಮನ್ನೇ ನಾವು ದೇವರ ವಚನಗಳೊಟ್ಟಿಗೆ ನಾವು ಧ್ಯಾನಿಸುವಂಥ ಸಮಯದಲ್ಲಿ ಈ ಒಂದು ವಚನಗಳ ಮೂಲಕ ದೇವರು ನಮ್ಮನ್ನು ಆಶೀರ್ವದಿಸಿ.